ನಾಯಕರು ಇದೀಗ ಕಸರತ್ತನ್ನ ಮಾಡ್ತಾ ಇದ್ದಾರೆ. ಪ್ರತಿಷ್ಠೆ ಸಮರದಲ್ಲಿ ಸಂಸದ ಸುಧಾಕರ್ದವರೇ ಮೇಲುಗೈ ಅಂತಾನೆ ಹೇಳಬಹುದು. ಚಿಕ್ಕಬಳ್ಳಾಪುರ ಬಿಜೆಪಿ ಜಿಲ್ಲಾಧ್ಯಕ್ಷರ ನೇಮಕಕ್ಕೆ ಈಗಾಗಲೇ ತಡೆಯನ್ನ ನೀಡಲಾಗಿದೆ. ವಿಜಯೇಂದ್ರ ಮಾಡಿದ್ದ ನೇಮಕವನ್ನ ತಡೆ ಹಿಡಿದಿದ್ದಾರೆ ಹೈಕಮಾಂಡ್ ನಾಯಕರು ಎನ್ನುವ ಮಾಹಿತಿ ಸಿಗ್ತಾ ಇದೆ. ಸಂಸದ ಸುಧಾಕರ್ ಮುನಿಸು ಶಮನಕ್ಕೆ ವರಿಷ್ಠರು ಈಗಾಗಲೇ ಎಂಟ್ರಿಯನ್ನ ಕೊಟ್ಟಿದ್ದಾರೆ. ಆಪ್ತ ಸಂದೀಪ್ ರೆಡ್ಡಿಯನ್ನ ಅಧ್ಯಕ್ಷರನ್ನಾಗಿ ವಿಜಯೇಂದ್ರ ಅವರು ಈಗಾಗಲೇ ನೇಮಕವನ್ನ ಕೂಡ ಮಾಡಿದ್ರು. ಪ್ರತಿಷ್ಠೆ ಸಮರದಲ್ಲಿ ಸಂಸದ ಸುಧಾಕರ್ ಇವರು ಇದೀಗ ಮೇಲುಗೈಯನ್ನ ಸಾಧಿಸ್ತಾ ಇದ್ದಾರೆ. ಚಿಕ್ಕಬಳ್ಳಾಪುರ ಬಿಜೆಪಿ ಜಿಲ್ಲಾಧ್ಯಕ್ಷರ ನೇಮಕಕ್ಕೆ ತಡೆಯನ್ನ ಹಿಡಿಯಲಾಗಿದೆ. ವಿಜಯೇಂದ್ರ ಮಾಡಿದ್ದ ನೇಮಕವನ್ನ ತಡೆ ಹಿಡಿದಿದ್ದಾರೆ ಹೈಕಮಾಂಡ್ ನಾಯಕರು ಎನ್ನುವ ಮಾಹಿತಿ ಕೂಡ ಸಿಗ್ತಾ ಇದೆ. ಸಂಸದ ಸುಧಾಕರ್ ಮುನಿಸು ಶಮನಕ್ಕೆ ವರಿಷ್ಠರು ಈಗಾಗಲೇ ಎಂಟ್ರಿಯನ್ನ ಕೊಟ್ಟಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಸಂದೀಪ್ ರೆಡ್ಡಿ ಅವರನ್ನ ಆಯ್ಕೆಯನ್ನ ಮಾಡಲಾಗಿತ್ತು, ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸುಧಾಕರ್ ಹಾಗೂ ವಿಜಯೇಂದ್ರ ನಡುವೆ ಒಂದು ಮುನಿಸು ಕೂಡ ಇತ್ತು. ಆ ಮುನಿಸು ಶಮನಕ್ಕೆ ಈಗಾಗಲೇ ಹೈಕಮಾಂಡ್ ನಾಯಕರು ಎಂಟ್ರಿಯನ್ನ ಕೊಟ್ಟಿದ್ದಾರೆ ಎನ್ನುವ ಮಾಹಿತಿ ಕೂಡ ಸಿಗ್ತಾ ಇದೆ. ಸುಧಾಕರ್ ಅವರು ಕೂಡ ಹಲವಾರು ಹೇಳಿಕೆಗಳನ್ನ ಕೂಡ ಈಗಾಗಲೇ ವಿಜಯೇಂದ್ರ ವಿರುದ್ಧ ನೀಡಿದ್ರು. ವಿಜಯೇಂದ್ರ ಅವರು ಒಂದು ಒಳ್ಳೆಯ ಆಡಳಿತವನ್ನ ನೀಡ್ತಾ ಇಲ್ಲ ರಾಜ್ಯಕ್ಕೆ ಎಂಬ ಆರೋಪವನ್ನ ಕೂಡ ಮಾಡಿದ್ರು. ಸಂದೀಪ್ ರೆಡ್ಡಿ ನೇಮಕ ನಂತರ ಡಾಕ್ಟರ್ ಕೆ ಸುಧಾಕರ್ ಅವರು ಈಗಾಗಲೇ ತಿರುಗಿ ಬಿದ್ದಿದ್ರು. ವಿಜಯೇಂದ್ರ ಸರ್ವಾಧಿಕಾರಿ ಎಂದು ಗುಡುಗಿದ್ರು ಬಿಜೆಪಿ ಸಂಸದ. ಜಿಲ್ಲಾಧ್ಯಕ್ಷ ನೇಮಕ ವಿಚಾರದಲ್ಲಿ ಸುಧಾಕರ್ ಅವರು ಕೂಡ ಇದೇ ವಿಚಾರವಾಗಿ ಮುನಿಸಿಕೊಂಡಿದ್ರು. ಈ ಮುಂಚೆಯೂ ಕೂಡ ಬಿಜೆಪಿ ತೊರೆದು ಸುಧಾಕರ್ ಕಾಂಗ್ರೆಸ್ ಸೇರ್ತಾರೆ ಅನ್ನೋ ಸುದ್ದಿ ಕೂಡ ರಾಜ್ಯದಲ್ಲಿ ಈಗಾಗಲೇ ಸಾಕಷ್ಟು ಹರಿದಾಡಿತು. ಜೆಪಿ ನಡ್ಡಾ ಸೇರಿ ಹಲವರಿಗೆ ದೂರನ್ನ ಕೂಡ ನೀಡಿದ್ರು. ಈಗಾಗಲೇ ಸಂಸದ ಸುಧಾಕರ್ ಅವರು ಸಂದೀಪ್ ರೆಡ್ಡಿ ನೇಮಕ ತಡೆ ಹಿಡಿಯುವಂತೆ ಅಗ್ರವಾಲ್ ಆದೇಶವನ್ನ ಕೂಡ ಈಗಾಗಲೇ ನೀಡಿದ್ರು. ಕರ್ನಾಟಕ ಬಿಜೆಪಿ ರಾಜ್ಯ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗ್ರವಾಲ್ ರವರು ಹೇಳಿದ್ರು. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರ ಸೂಚನೆಯಂತೆ ರೆಡ್ಡಿ ನೇಮಕಕ್ಕೆ ತಡೆಯನ್ನ ಕೂಡ ಹಿಡಿದಿದ್ರು. ಇದರಿಂದ ಚಿಕ್ಕಬಳ್ಳಾಪುರ ಕೋಲಾರ ಭಾಗದಲ್ಲಿ ಮತ್ತೆ ಸುಧಾಕರ್ ಹಿಡಿತವನ್ನ ಕೂಡ ಸಾಧಿಸೋ ಸಾಧ್ಯತೆ ಇತ್ತು. ಸಾಕಷ್ಟು ನಾಯಕರು ಹೊಸ ಅಧ್ಯಕ್ಷರ ವಿರುದ್ಧ ಈಗಾಗಲೇ ಆಕ್ರೋಶವನ್ನ ಕೂಡ ಹೊರಹಾಕಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಇವರಿಬ್ಬರ ಮುನಿಸನ್ನ ಶಮನ ಮಾಡಲು ಹೈಕಮಾಂಡ್ ನಾಯಕರು ಎಂಟ್ರಿ ಕೊಟ್ಟಿದ್ದಾರೆ ಎನ್ನುವ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಹನುಮಂತು. ಹನುಮಂತು, ಇದೀಗ ಬಿಜೆಪಿಯಲ್ಲಿ ಬಣಬಡಿದಾಟ ದಿನದಿಂದ ದಿನಕ್ಕೆ ಏರಿಕೆ ಆಗ್ತಾ ಇದೆ, ಹೆಚ್ಚಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಯತ್ನಾಳ್ ರವರಿಗೆ ಒಂದು ನೋಟಿಸ್ ಅನ್ನ ಕೂಡ ನೀಡಲಾಗಿದೆ. ಏನೆಲ್ಲ ಅಪ್ಡೇಟ್ಸ್ ಇದೆ, ಏನಾಗ್ತಾ ಇದೆ ಬಿಜೆಪಿಯಲ್ಲಿ? ತೇಜಸ್ವಿನಿ, ರಾಜ್ಯ ಬಿಜೆಪಿಯಲ್ಲಿ ಬಣದ ಬಡಿದಾಟ ಜೋರಾಗಿತ್ತು. ಅದರಲ್ಲೂ ಕೂಡ ಹೈಕಮಾಂಡ್ ಹಂತದಲ್ಲಿ ಕ್ಲೈಮ್ಯಾಕ್ಸ್ ಸ್ವರೂಪವನ್ನ ಪಡೆದಿತ್ತು. ಆದ್ರೆ ಹೈಕಮಾಂಡ್ ಕೂಡ ತನ್ನ ಆಟವನ್ನ ಈಗ ನಿಜವಾಗ್ಲೂ ಕೂಡ ಶುರು ಮಾಡಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕೆಂತಂದ ಹೇಳಿದ್ರೆ ಉಭಯ ಬಣಗಳ ಅಭಿಪ್ರಾಯವನ್ನ ಪರಿಗಣಿಸಿರುವಂತಹ ವಾದವನ್ನ ಆಲಿಸಿರುವಂತಹ ಹೈಕಮಾಂಡ್ ಈಗ ತನ್ನ ನಿರ್ಧಾರಗಳನ್ನ ತೆಗೆದುಕೊಳ್ಳಿಕ್ಕೆ ಮುಂದಾಗಿರುವಂತದ್ದು. ಅದರಲ್ಲೂ ಕೂಡ ರಾಜ್ಯದಲ್ಲಿರುವಂತಹ ಮೂರು ಬಣಗಳು ಕೂಡ ಒಂದಷ್ಟು ಚುರುಕು ಮುಟ್ಟಿಸುವಂತ ಕೆಲಸವನ್ನ ಮಾಡ್ತಾರಂತದ್ದು. ವಿಶೇಷವಾಗಿ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷ ನೇಮಕ ವಿಚಾರಕ್ಕೆ ಏನಿದೆ ಅದರ ನೇರವಾಗಿ ಒಂದು ಆಯ್ಕೆಯನ್ನ ತಡೆ ಹಿಡಿಯುವಂತೆ ನಿನ್ನೆ ಅಷ್ಟೇ ಬಿಜೆಪಿ ರಾಜ್ಯಾಧ್ಯಕ್ಷರಿಗೆ ಪತ್ರ ಬರೆಯುವ ಮೂಲಕ ಹೈಕಮಾಂಡ್ ಸೂಚನೆಯನ್ನ ಕೊಟ್ಟಿದೆ ಅನ್ನುವಂತ ಸಂದೇಶವನ್ನ ಪತ್ರದ ಮೂಲಕ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಸೂಚನೆಯನ್ನ ಕೊಟ್ಟಿರುವಂತದ್ದು. ಆ ಮೂಲಕ ಕೆಲವೊಂದ್ ಕಡೆಗೆ ಸುಧಾಕರ್ ಅವರು ಹೈಕಮಾಂಡ್ ನಾಯಕರಿಗೆ ದೂರು ಕೊಟ್ಟಿರುವಂತದ್ದನ್ನ ಸುಧಾಕರ್ ಅವರ ದೂರನ್ನು ಕೂಡ ಹೈಕಮಾಂಡ್ ಪರಿಗಣಿಸಿರುವಂತದ್ದು. ಜೊತೆಗೆ ಮುಂಬರುವಂತಹ ದಿನಗಳಲ್ಲೂ ಕೂಡ ಪಕ್ಷ ಸಂಘಟನೆಯ ನಿರ್ಧಾರಗಳು ಯಾವ ರೀತಿ ಇರಬೇಕು ಅನ್ನೋಂತ ಒಂದಷ್ಟು ಪ್ರಯತ್ನಗಳನ್ನ ಮಾಡ್ಲಿಕ್ಕೆ ಹೈಕಮಾಂಡ್ ಈಗ ಮುಂದಾಗಿರುವಂತದ್ದು. ಒಂದ್ ಕಡೆಗೆ ಸುಧಾಕರ್ ಅವರ ಕೈ ಮೇಲ್ಗೈ ಆದ್ರೂ ಕೂಡ ಮತ್ತೊಂದ್ ಕಡೆಗೆ ಬಿ.ವೈ. ವಿಜೇಂದ್ರ ಅವರಿಗೂ ಕೂಡ ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ಬೇಕು ಅನ್ನೋ ಸೂಚನೆಯನ್ನು ಕೊಟ್ಟಿದೆ. ಮತ್ತೆ ಆತ ಯತ್ನಾಳ್ ಟೀಮ್ ಯತ್ನಾಳ್ ಅವ್ರಿಗೂ ಕೂಡ ಒಂದು ನೋಟಿಸ್ ಅನ್ನ ಕೊಟ್ಟಿರುವಂತದ್ದು ನೋಡಿದ್ರೆ ಹೈಕಮಾಂಡ್ ತನ್ನ ಅಸಲಿ ಆಟವನ್ನ ಶುರು ಮಾಡಿದೆ ಅಂತ ಕಾಣಿಸುತ್ತೆ. ತೇಜಸ್ವಿನಿ, ಧನ್ಯವಾದ ಹನುಮಂತ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.